ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ಬಂದುಬಿಟ್ಟು ಅಂಗಳಕ್ಕೆಲ್ಲ ನೀರು ಹೊಡೆದು ರಂಗೋಲಿ ಇವತ್ತು ಈ ಥರ ಹಾಕಿದ್ದೇನೆ, ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಸಿಂಪಲ್ಲಾಗಿ ಹೊಸಲೆಲ್ಲ ತೊಳೆದ್ಬಿಟ್ಟು ರಂಗೋಲಿ ಹಾಕಿದ್ದೇವೆ. ಇಲ್ಲಿ ನಮ್ಮ ಮಾಮ ಅವರು ಹೂವು ಮತ್ತು ಅದು ಪೂಜೆಗೆ ಸಾಮಾನು ತೊಗೊಂಡು ಬಂದರು. ಇಲ್ಲಿ ಬಂದುಬಿಟ್ಟು ನಮ್ಮ ಮನೆಯವ್ರದ್ದು ಸ್ನಾನ ಆಗಿತ್ತು, ಮತ್ತು ಅವ್ರದ್ದು ಪೂಜೆ ಆಗಿತ್ತು. ಸೋಮವಾರ ಆಗಿರೋದ್ರಿಂದ ಶುಕ್ರವಾರ ಸೋಮವಾರ ಸ್ಪೆಷಲ್ಲಾಗಿ ಪೂಜೆ ಮಾಡ್ತಾರೆ ನಮ್ಮ ಅತ್ತೆಯವರು. ಸ್ವಲ್ಪ ಟೈಮ್ ಹಿಡಿಯುತ್ತೆ ಪೂಜೆ ಮಾಡಲಿಕ್ಕೆಲ್ಲ ತೊಳ್ಕೊಂಡು. ಮತ್ತು ಇಲ್ಲಿ ಮಂಗಳಾರತಿ ಮಾಡ್ತಾಯಿದ್ರು ನಮ್ಮ ಅತ್ತೆಯವರು. ಮಂಗಳಾರತಿ ಆದ ನಂತರ ಇಲ್ಲಿ ಹೊರಗಡೆ ತುಳಸಿಗೆ ಅಗರಬತ್ತಿ ಹಚ್ತಾಯಿದ್ರು ನಮಸ್ಕಾರ ಮಾಡಿಬಿಟ್ಟು. ಇಲ್ಲಿ ನಾನು ಬಂದುಬಿಟ್ಟು ನಮಸ್ಕಾರ ಮಾಡಿಕೊಂಡೆ ದೇವರಿಗೆ ಪೂಜೆ ಎಲ್ಲ ಆದ ನಂತರ. ಪೂಜೆ ಮಾಡಿದ ನಂತರ ನಮಸ್ಕಾರ ಮಾಡಿಬಿಟ್ಟು ಇಲ್ಲಿ ಬೆಳಗ್ಗೆ ಟೀ ಮಾಡಲಿಕ್ಕೆ ಇಟ್ಟಿದ್ದೆ. ನಾವು ಸೋಮವಾರ ಬಂದುಬಿಟ್ಟು ಸ್ನಾನ ಮಾಡುವವರೆಗೂ ಯಾರು ಮನೇಲಿ ಟೀ ಕುಡಿಯೋದಿಲ್ಲ, ಮಾಡೋದೂ ಇಲ್ಲ. ಸ್ನಾನ ಆದ ನಂತರನೇ ಸೋಮವಾರ. ಇಲ್ಲಿ ನನ್ನ ಮಗನಿಗೆ ಗಂಜಿ ಮಾಡಿದ್ದೆ, ರಾಗಿ ಸರಿ ಇಟ್ಟದು. ಸೊ ಟೀ ಮಾಡೋದಾಯಿತು. ಸೊ ಟೀ ಕುಡಿಬೇಕು ಇವಾಗ. ನಮ್ಮ ಅತ್ತೆಯವರು ಪೂಜೆ ಆಗೋವರೆಗೂ ಟೀ ಏನು ಕುಡಿಯೋದಿಲ್ಲ ಫ್ರೆಂಡ್ಸ್. ಇಲ್ಲಿ ಬಂದುಬಿಟ್ಟು ನನ್ನ ಮಗಗೆ ನಮ್ಮ ಮನೆಯವರು ಗಂಜಿ ತಿನ್ನಿಸ್ತಾ ಇದ್ದರು. ನಾನು ಟೀ ತೊಗೊಂಡು ಹೋಗ್ತಾ ಇದ್ದೆ ಕುಡ್ಲಿಕ್ಕೆ ಅಂತ. ಇಲ್ಲಿ ನನ್ನ ಮಗ ಬಂದುಬಿಟ್ಟು ಗಂಜಿ ತಿಂದ ನಂತರ ನಮ್ಮ ಮಾಮ ಅವರು ಎತ್ಕೊಂಡು ಕೂತ್ಕೊಂಡಿದ್ರು, ಟಿ ವಿ ನೋಡ್ತಾ ಕೂತ್ಕೊಂಡಿದ್ದು ನಾನು ಮತ್ತು ನಮ್ಮ ಮಾಮ ಅವರು. ಇಲ್ಲಿ ನಮ್ಮ ಮನೆಯವರು ನಿಂತ್ಕೊಂಡಿದ್ದಾರೆ. ನನ್ನ ಮಗನ ನಾನು ಎತ್ಕೊಂಡಿದ್ದೆ. ಸೊ ಅವ್ರ ಅಪ್ಪನ ಹತ್ರ ಹೋಗ್ತೀನಿ ಅಂದ. ಅವನಿಗೆ ಈ ಥರ ಎಗರಾಡ್ಸೋದ್ರಿಂದ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಅವರು ಆಟ ಆಡಿಸ್ತಿರ್ತಾರೆ ನಮ್ಮ ಮನೆಯವರು. ಪೂಜೆ ಎಲ್ಲ ಮುಗಿತೆ ಫ್ರೆಂಡ್ಸ್. ಇವಾಗ ಸದ್ಯ ನಾನು ಟಿಫನಿಗೆ ಬಂದುಬಿಟ್ಟು ಒಗ್ಗರಣೆ ಮಾಡಿದ್ದೇನೆ. ಟಿಫನ್ ಮಾಡಿದ ನಂತರ ನಿಮ್ಮ ಹತ್ರ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್, ಓಕೆನಾ? ಇಲ್ಲಿ ಬಂದುಬಿಟ್ಟು ಬೆಳಗ್ಗೆ ಟಿಫನಿಗೆ ಬಂದುಬಿಟ್ಟು ಒಗ್ಗರಣೆ ಮಾಡಿದ್ದೆ. ಸೊ ಎಲ್ಲ ಪೂಜೆ ಎಲ್ಲ ಆದ ನಂತರ ಎಲ್ಲರದ್ದು ಮುಗೀತು. ಸೊ ನಾವು ಟಿಫನ್ ಮಾಡಿದ್ವಿ. ಎಲ್ಲರೂ ಒಂದೇ ಸರಿ ಟಿಫನ್ ಮಾಡಿದ ನಂತರ ಟೀ ಕುಡಿದ್ವಿ, ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಸೊ ಮಧ್ಯಾಹ್ನದ್ದು ಸ್ವಲ್ಪ ಅಡುಗೆ ಅಲ್ಲಿಂದ ಸ್ಟಾರ್ಟ್ ಮಾಡಿದೆ. ಇಲ್ಲಿ ಬಂದುಬಿಟ್ಟು ತರಕಾರಿ ಹೆಚ್ಚ್ತಾ ಇದೆ ಫ್ರೆಂಡ್ಸ್. ಈರುಳ್ಳಿ ಮತ್ತು ಟೊಮೊಟೊ, ಆಲೂಗಡ್ಡೆ ಮತ್ತು ಹೀರೆಕಾಯಿ ಎಲ್ಲ ಮಿಕ್ಸ್ ಮಾಡಿ ಪಲ್ಯ ಮಾಡಿದ್ರೆ ಆಯ್ತು ಅಂತ ಮಾಡ್ತಾಯಿದ್ದೆ. ಇಲ್ಲಿ ಅಕ್ಕಿ ನೆನೆ ಹಾಕಿದ್ದೆ ಅನ್ನಕ್ಕಂತ. ಸೊ ನಮ್ಮ ಮನೆಯವ್ರದ್ದು ಮತ್ತು ನಮ್ಮ ಮಾಮ ಅವ್ರದ್ದು ರಜೆ ಇತ್ತು, ಮನೇಲಿದ್ದರು. ಇದು ಬಂದುಬಿಟ್ಟು ಗುರೆಳ್ಳು ಅಂತಾರೆ ನಮ್ಮ ಸೈಡ್, ಉತ್ತರ ಕನ್ನಡ ಸೈಡ್ ಜಾಸ್ತಿ ಯೂಸ್ ಮಾಡ್ತೀವಿ. ಗುರೆಳ್ಳು ಸಪ್ಪನ ಪುಡಿನೂ ತೆಗೆದಿಟ್ಕೊತಾರೆ ಮತ್ತು ಪಲ್ಯಕ್ಕೆ ಹಾಕ್ಲಿಕ್ಕೆ ಅಂತ, ಮತ್ತು ಖಾರ ಪೌಡ್ರ್ ಹಾಕ್ಬಿಟ್ಟು ಮಾಡ್ತಾರೆ. ಸೂಪರ್ ಇರುತ್ತೆ ಟೇಸ್ಟ್. ಮುಂಚೆ ಖಾರ ಮತ್ತು ಎಣ್ಣೆ ಮತ್ತು ಅದು ಗುರೆಳ್ಳು ಪುಡಿ ಹಾಕ್ಕೊಂಡು ರೊಟ್ಟಿಲಿ ತಿಂದರೆ ಎಷ್ಟು ಸೂಪರ್ ಇರುತ್ತೆ ಗೊತ್ತಾ ಫ್ರೆಂಡ್ಸ್. ಇಲ್ಲ ಮಗ ಸ್ವಲ್ಪ ಹೊತ್ತು ಮಲ್ಕೊಂಡು ಮತ್ತೆ ಎದ್ದ. ನಮ್ಮ ಮನೆಯವರು ಅದೇನೋ ಬರ್ಕೊಂತ ಕುಂತಿದ್ರು ಕೆಲಸದ್ದು. ಸೊ ಅವರು ಮನೆದ ನಂತರ ನಮ್ಮ ಮನೆಯವ್ರ ಹತ್ರ ಹೋದರು. ಇಲ್ಲಿ ನಮ್ಮ ಮನೆಯವ್ರ ತಂಗಿ ನಮ್ಮ ನಾದಿನಿ ಬಂದಿದ್ದರು ಮನೆಗೆ ಮಧ್ಯಾಹ್ನ. ಅವರು ಸೋಮವಾರ ಉಪವಾಸ ಇರ್ತಾರೆ. ಸೊ ಹಂಗೆ ಬರೋಂಗೆ ಈ ಕಡೆ ಕೆಲಸದ ಮೇಲೆ ಬಂದಿದ್ದರು. ಸೊ ಹಂಗೆ ಮನೆ ಕಡೆ ಬಂದರು. ಸೊ ಇಲ್ಲಿ ನಾನು ಕಾಯಿ ಪಲ್ಯ ಮಾಡಲಿಕ್ಕೆ ಇಟ್ಟಿದ್ದೇನೆ, ನೋಡ್ತಾ ಇರ್ಬೋದು. ಇಲ್ಲಿ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೆ. ಸೊ ಮತ್ತು ಸ್ಮೂತಾಗಿ ಮಾಡ್ಕೊತಾ ಇದ್ದೆ ನೆನಿಟ್ಟಿದ್ದು. ಮತ್ತೊಂದು ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೆ. ಚಪಾತಿಗೆಲ್ಲ ರೌಂಡು ಗೋಲ್ ಮಾಡ್ಕೊತ ಕೂತ್ಕೊಂಡಿದ್ದೆ, ಚಪಾತಿ ಮಾಡ್ಲಿಕ್ಕೆ. ಸೊ ಅನ್ನ ಮತ್ತು ಪಲ್ಯ ಮಾಡೋದಾಗಿತ್ತು. ಸೊ ಚಪಾತಿ ಮಾಡಿದೆ. ಮತ್ತು ಈ ಕಡೆ ಶಾವಿಗೆ ಹುರಿತಾ ಇದ್ದೆ, ಪಾಯಸ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು. ಎಲ್ಲರೂ ಮನೇಲಿದ್ರಲ್ವ, ಸೊ ಹಾಗಾಗಿ ಇವತ್ತು ಶಾವಿಗೆ ಪಾಯಸ ಮಾಡಿದೆ. ಇವತ್ತು ಅಡುಗೆ ಬಂದುಬಿಟ್ಟು ಶಾವಿಗೆ ಪಾಯಸ, ತರಕಾರಿದು ಪಲ್ಯ ಮತ್ತು ಚಪಾತಿ, ಅನ್ನ, ಪಾಪಡು ಇಷ್ಟೆಲ್ಲ ಮಾಡಿದ್ವಿ ಫ್ರೆಂಡ್ಸ್. ಮತ್ತು ಹೊರಗಡೆಯಿಂದ ನಮ್ಮ ಮನೆಯವರು ಹೊರಗಡೆ ಹೋಗಿದ್ರು, ಸ್ವಲ್ಪ ಬಜ್ಜಿ ತೊಗೊಂಡು ಬಂದರು. ನಮ್ಮ ಡಿಂಪು ಅವ್ರ ಸ್ಕೂಲಲ್ಲಿ ಏನೋ ಕೆಲಸ ಇತ್ತಂತ ಇಬ್ಬರು ಹೋಗಿದ್ದರು. ಅವ್ರ ತಂಗಿ ಅವರು ಮತ್ತು ನಮ್ಮ ಚಿಂಟುನ ಎತ್ಕೊಂಡು ಹೋಗಿದ್ರು. ಸೊ ಬಜ್ಜಿ ತೊಗೊಂಡು ಬಂದರು. ಅವ್ರಿಗೆ ಗೊತ್ತಿರಲಿಲ್ಲ ನಾನು ಪಾಪಡ್ ಹುರಿದಿದ್ದು ಹಾಗೆ ಮಾಡಿದೆ. ಎಲ್ಲರೂ ಇರೋದ್ರಿಂದ ತಿಂತಾರೆ ಅಂದ್ಬಿಟ್ಟು.
ಇಲ್ಲಿ ಫೈನಲಿ ಎಲ್ಲ ಅಡುಗೆ ರೆಡಿ ಆಯಿತು, ನೋಡ್ತಾ ಇರ್ಬೋದು ಬಿಸಿ ಬಿಸಿದ ಅಡುಗೆ. ಇವಾಗ ಎಲ್ಲರೂ ಊಟ ಮಾಡಬೇಕು. ಪ್ಲೀಸ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಕಮೆಂಟ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅವ್ರಿಗೂ ಶೇರ್ ಮಾಡಿರಿ ಫ್ರೆಂಡ್ಸ್. ಪ್ಲೀಸ್ ನಮಗೂ ಸ್ವಲ್ಪ ಸಪೋರ್ಟ್ ಮಾಡಿರಿ, ನಿಮ್ಮ ಸಪೋರ್ಟ್ ನಮಗೂ ಇರಲಿ. ಇಲ್ಲಿ ಎಲ್ಲರೂ ಊಟಕ್ಕೆ ಕೂತ್ಕೊಂಡಿವಿ. ಅಪ್ಲ ಏನು ಪುಡಿ ನಮ್ಮ ಡಿಂಪು ಸ್ಕೂಲಿಂದ ಬಂದ್ಲು. ಅವ್ಳು 3:30 ಬರ್ತಾವೆ ಸ್ಕೂಲಿಂದ. ನಾನು ಪಾಯಸ ಅಷ್ಟೇ ತಿಂದವಳು, ಯಾಕೆ ಊಟ ಮಾಡಲಿಲ್ಲ ಒಲ್ಲೆ ಅಂತ ಅಂದ. ನನ್ನ ಮಗ ನಮ್ಮ ಮನೆಯವ್ರ ಹತ್ರ ಮಲ್ಕೊಂಡಿದ್ದ. ಸ್ನಾನ ಎಲ್ಲ ಮಾಡಿಸಿದ್ವಿ, ಅದ ನಂತರ ಮತ್ತೊಂದ್ಸರಿ ಮಲ್ಕೊಂಡಿದ್ದ. ಡಿಂಪು ಕಡೆ ಪಾಯಸ ತಿಂತ ಮುನ್ನಡೆ ಹೀರ ಯಾರು ಅವಳು ಇವತ್ತು ಫಿಲಮ್ ಕರ್ಕೊಂಡು ಹೋಗಿದ್ರು ಅಂತ ಹೇಳ್ತಾ ಇದ್ಲು ಫ್ರೆಂಡ್ಸ್. ಇಲ್ಲಿ ನನ್ನ ಮಗ ಬಾಲ್ ತೊಗೊಂಡು ಸ್ವಲ್ಪ ಹೊತ್ತು ಆಟ ಆಡ್ದ. ಆ ಕಡೆ ಈ ಕಡೆ ಹೊರಗಡೆ ಎತ್ತಿ ಬಿಸಾಕ್ತೇನೆ. ನಾವು ತಂದು ಫ್ರೆಂಡ್ಸ್, ಅವನಿಗೆ ಬೇಕು ಅಂತಾನೆ ನೋಡ್ತಾರೆ. ಬಾಗ್ಲಿಂದ ಕಡೆ ಒಂದು ಕಡೆ ಕೂಡಲ್ಲ ಫ್ರೆಂಡ್ಸ್, ಅಷ್ಟು ಹೊರಡಾಡ್ತಾ ನೋಡ್ರಿ. ಮನೆಯೆಲ್ಲ ತಿರುಗಿದ್ದೆ ಮೂಲೆಯಲ್ಲಿ ಏನೇನಿದ್ರೆ ಕಿತ್ತಿ ಬಿಸಾಕ್ತಾ ಇರ್ತಾನೆ. ಅವನು ನಮ್ಮ ಮನೆಯವರಿದ್ರೆ ನಮ್ಮ ಹತ್ರ ಬರೋದೇ ಇಲ್ಲ ಫ್ರೆಂಡ್ಸ್. ಹಾಲು ಕೊಡ್ಲಿಕ್ಕಷ್ಟೇ ಬರ್ತಾನೆ, ಮತ್ತು ಇನ್ನು ಅಂದರೆ ಜಾಸ್ತಿ ಬರೋದೇ ಇಲ್ಲ. ಅವ್ರ ಹತ್ರನೇ ಎಷ್ಟು ಜನ ಇದ್ರು ಅವರೇ ಇರಬೇಕು ಅವನಿಗೆ. ನಮ್ಮ ಮನೆಯವರೇ ಇರಬೇಕು ಫ್ರೆಂಡ್ಸ್. ಎಷ್ಟೈತೆ ಓದಿದ್ನಲ್ಲ ನೀನು ಓದಿದ ಹೊಟ್ಟೆ ತುಂಬಿತೇನು? ಇಲ್ಲಿ ಬಂದುಬಿಟ್ಟು ತೊಟ್ಲಲ್ಲೇ ಹಾಕಿದ್ರು ಮತ್ತೆ ಅವ್ರು ಮಲ್ಕೊತಾನೆ ಅಂತ ಹಾಕಿಸ್ತಾ ಇದ್ದ. ಸೊ ನೋಡ್ತಾ ಹೊರಗಡೆ ಹಾಕಿ ಹೆಂಗೆ ಮಲ್ಕೊಂಡಿದ್ದಾನೆ ಅವನಂತ. ಈಗ ಈ ಥರ ಮಲ್ಕೋದು ಕಲ್ತಿದ್ದಾನೆ ಫ್ರೆಂಡ್ಸ್. ಪಾರ್ಲ ಮಲ್ಕೊತಾನೆ ಹಂಗೆ ಮಾಡಿ ಮಲ್ಕೊಂಡ ಮಲಗಿಸಿದ್ರು ನಮ್ಮ ಅತ್ತೆ ಅವರು ಫೈನಲಿ. ಸೊ ಮಲ್ಕೊಂಡು ಎದ್ದ ನಂತರ ಮತ್ತೆ ಆಟ ಸ್ಟಾರ್ಟ್ ಮಾಡಿದ. ಇದ್ದಿದ್ದೆ ಇರಲಾರ್ದು ಎಲ್ಲ ಕಿತ್ತಿ ಜೋಡಿಸಿಟ್ಟು ಎಲ್ಲ ಮನೆ ತುಂಬ ಬಿಸಾಕ್ತಾ ಇರ್ತಾನೆ ಫ್ರೆಂಡ್ಸ್. ಮತ್ತೆ ಮಲ್ಗ್ಸಕ್ಕೆ ಅಂತ ಟ್ರೈ ಮಾಡಿದ್ರು ಅವರು, ಮಲ್ಕೊಳ್ಳಿಲ್ಲ. ಸೊ ಅವನಿಗೆ ರಾಗಿ ಗಂಜಿ ಮಾಡಿದೆ. ಸ್ವಲ್ಪ ಹಸಿವಾಗಿತ್ತು, ಅನ್ನ ತಿನ್ನಿಸಿಲ್ಲ ಅವನು, ಅದಕ್ಕೋಸ್ಕರ ಮತ್ತೆ ರಾಗಿ ಗಂಜಿ ಮಾಡಿಬಿಟ್ಟು ತಿನ್ನಿಸಿದೆ. ಅದನ್ನು ಅರ್ಧ ತಿಂದ. ಅಡುಗೆ ಬಂದುಬಿಟ್ಟು ಅನ್ನ ಮತ್ತು ಬೇಳೆ ಮಾಡಿದ್ದೆ, ಬೇಳೆ ಸಾರು. ನಮ್ಮ ಮನೆಯವ್ರಿಗೆ ಬೇಳೆ ಇರಬೇಕು ಅನ್ನೋದಲ್ಲಿ. ಸೊ ಹಾಗಾಗಿ ಅನ್ನ ಬೇಳೆ ಮಾಡಿದ್ದೆ. ಇಲ್ಲಿ ಮತ್ತೆ ಊಟ ಇನ್ನೂ ಮಾಡಿರಲಿಲ್ಲ, ಆಟ ಆಡ್ತಾ ಇದ್ದ ನನ್ನ ಮಗ ನಮ್ಮ ಮನೆಯವ್ರ ಜೊತೆ. ಚಿನ್ ಪಾಪ ಸೊ ಫೈನಲಿ ಎಲ್ಲರೂ ಊಟ ಆಯಿತು ಫ್ರೆಂಡ್ಸ್. ಇವಾಗ ನನ್ನ ಮಗ ಬಟ್ಟೆ ತೊಯ್ಸ್ಕೊಂಡಿದ್ದ. ಸೊ ಅವನಿಗೆ ಬಟ್ಟೆ ಚೇಂಜ್ ಮಾಡಿದ್ವಿ. ನಮ್ಮ ಮಾಮ ಅವರು ಊಟ ಮಾಡ್ತಾಯಿದ್ರು. ನಾವು ಊಟ ಮಾಡಿದ ನಂತರ ಅವರು ಬಂದರು, ಊಟ ಮಾಡ್ತಾ ಇದ್ದಾರೆ. ನನ್ನ ಮಗ ನಿಂತ್ಕೊಂಡಿದ್ದ ಪಕ್ಕದಲ್ಲಿ ಆಟ ಆಡಿ. ಸೊ ನಾನು ಪಾತ್ರೆ ಅಂದರೆ ಸಾಮಾನುಗಳ ಮುಸುರೆಲ್ಲ ತೊಳೆದ್ಬಿಟ್ಟು ಇವಾಗಲೇ, ಬೆಳಗ್ಗೆ ಆಗೋದಿಲ್ಲ ಅಂತಂದ್ಬಿಟ್ಟು ಊಟ ಮಾಡಿದ ನಂತರ ಎಲ್ಲ ತೊಳೆದೆ. ನಾನು ಅಡುಗೆ ಮನೆಯಲ್ಲಿ ತೊಳೆದ ಸಾಮಾನಿಗೆ ಬಟ್ಟೆ ಒದಿಸಿದ್ರಾಯ್ತು ಅಂತ ಬಂದಿದ್ದೆ. ನನ್ನ ಮಗನಿಗೆ ನಿದ್ದೆ ಬಂದಿರಲಿಲ್ಲ ಫ್ರೆಂಡ್ಸ್, ಹಾಗಾಗಿ ಅವನು ಆಟ ಆಡ್ಕೊಂಡು ಕೂತ್ಕೊಂಡಿದ್ದ. ನಾನು ಪಾತ್ರೆ ತೊಳೆದಾಗ ಸೊ ಈ ಥರನೇ ಒದಿಸಿಡ್ತೀವಿ ನೈಟ್ ತೊಳೆದ್ರೆ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ ಬಾಯ್, ಗುಡ್ ನೈಟ್ ಫ್ರೆಂಡ್ಸ್, ನಮಸ್ತೆ, ಟೇಕ್ ಕೇರ್, ಶುಭರಾತ್ರಿ.